ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನನ್ನ ಕ್ಲೈಂಟ್ ಪ್ರಕೃತಿ ಪ್ರೆಗ್ನೆನ್ಸಿ ಪಾಸಿಟಿವ್ ರಿಸಲ್ಟ್. ಇವರು 2 ಇಯರ್ಸಿಂದ ತುಂಬ ಟ್ರೈ ಮಾಡ್ತಾಯಿದ್ರು, ಬಟ್ ಕನ್ಸೀವ್ ಆಗ್ತಾ ಇರಲಿಲ್ಲ. ಆಫ್ಟರ್ ಫಾಲೋಯಿಂಗ್ ದ ಪ್ಲ್ಯಾನ್ ಇವರು ಕನ್ಸೀವ್ ಆಗಿದ್ದರೆ ನ್ಯಾಚುರಲ್ ಆಗಿ ಯಾವುದೇ ಥರದ ಮೆಡಿಕೇಷನ್ ತೊಗೊಳ್ದೆ. ಸೊ ತುಂಬ ಜನ PCOS ಥೈರಾಯ್ಡ್ ಇರುತ್ತೆ, ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿರುತ್ತೆ, ಆ್ಯಂಡ್ ಒಬೇಸ್ಗೂ ಕೂಡ ಪ್ರೆಗ್ನೆನ್ಸಿ ಆಗ್ತಾ ಇರಲ್ಲ, ಬಟ್ ಟ್ಯಾಬ್ಲೆಟ್ಸ್ ತೊಗೊಳ್ತಾ ಇರ್ತಾರೆ, ಆದರೂ ಕೂಡ ಕನ್ಸೀವ್ ಆಗಲ್ಲ. ಸೊ ಫಸ್ಟ್ ನಿಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡ್ತು ಅಂದರೆ ಖಂಡಿತ ರಿಸಲ್ಟ್ ಬಂದೇ ಬರುತ್ತೆ. ಈಗ ನನ್ನ ಕ್ಲೈಂಟ್ ಹೇಗೆ ಬಂದಿದೆ ಅದೇ ಥರ ನಿಮ್ಮದು ಬರುತ್ತೆ. ಸೊ ನನ್ನ ಡೇ ಶುರು ಆಯಿತು. ಮಾರ್ನಿಂಗ್ ಬಿಸಿನೀರು ಕುಡಿದು ನಂತರ ಸ್ವಲ್ಪ ವಾಕ್ ಮಾಡಿದೆ. ಬ್ರೇಕ್ಫಾಸ್ಟಿಗೆ ದೋಸೆ, ಆಲೂಗೆಡ್ಡೆ ಪಲ್ಯ, ಹಾಲು, ಕುಕುಂಬರ್ ತೊಗೊಂಡಿದ್ದೀನಿ. ಈ ವಿಡಿಯೋ ನೋಡಿ ಉಲ್ಟಾ ಇರುತ್ತೆ. ಕೆಲವೊಂದು ಮನೆಗಳಲ್ಲಿ ತಾಯಂದರು ಮಕ್ಕಳಿಗೆ ಫೋನ್ ಕೊಟ್ಬಿಟ್ಟು ತಿನ್ನಿಸ್ತಾ ಇದ್ದಾರೆ. ಇಲ್ಲಿ ನಾನು ಫೋನ್ ನೋಡ್ತಾ ಇದ್ದೀನಿ, ನನ್ನ ಮಗಳು ನನಗೆ ತಿನ್ನಿಸ್ತಾ ಇದ್ದಾಳೆ. ಏನಿಲ್ಲ, ತಪ್ಪಾಗಿ ತಿಳ್ಕೊಬೇಡಿ, ನನಗೆ 10 o'clock ಆಗೋಗಿತ್ತು. ಸೊ ಬ್ರೇಕ್ಫಾಸ್ಟಿಗೆ ಕೂತ್ಕೊಂಡೆ ಅದೇ ಟೈಮಲ್ಲಿ. ಸೊ ಕ್ಲೈಂಟ್ಸು ಮೀಲ್ ಪ್ಲೇಟ್ ಕಳಿಸಿರ್ತಾರೆ, ಅದನ್ನ 10ಗೆ ನಾನು ಚೆಕ್ ಮಾಡಲೇಬೇಕು. ಹಾಗಾಗಿ ನಾನು ಮೀಲ್ ಪ್ಲೇಟ್ಸ್ ಚೆಕ್ ಮಾಡ್ತಾಯಿದ್ದೆ. ಅವಳಿಗೆ ತಟ್ಟೆ ಹಾಕ್ಕೊಟ್ಟಿದ್ದೀನಿ. ಅವಳು ತಿಂಡಿ ತಿಂದೆ ನನಗೆ ತಿನ್ನಿಸ್ತೀನಿ ಅಂತ ತಿನ್ನಿಸ್ತಾ ಇದ್ದಾಳೆ. ಫೈನ್ ಅಂತ ನೀನು ಏನಾದರೂ ಮಾಡ್ಕೊಂಬಿಟ್ಟು ನಾನು ಮೊಬೈಲ್ ನೋಡ್ತಾ ಇದ್ದೀನಿ. ಕೆಲವ್ರು ನೋಡಿದವ್ರಿಗೆ ಈ ವಿಡಿಯೋ ಏನಿದು ಪಾಪು ಸುಮ್ಮನೆ ತಿನ್ನಿಸ್ತಾ ಇದೆ, ಈ ಅಮ್ಮ ಮೊಬೈಲ್ ಇಟ್ಕೊಂಡು ಕೂತಿದ್ದಾಳಲ್ಲ ಅನ್ಸ್ಬಿಡ್ಬೋದು. ಬಟ್ ನಾನು ಕೆಲಸ ಮಾಡ್ತಾಯಿದ್ದೆ, ಹಾಗಾಗಿ ಅವಳೇ ತಿನ್ನಿಸ್ತಾ ಇದ್ದಾಳೆ. ನಾನು ಲಕ್ಕಿ ಅಂತಲೇ ಹೇಳ್ಬೋದು ಈ ಥರ ವಿಷಯಗಳಲ್ಲಿ. ನಾನು ತಿನ್ನಲ್ಲ ಅಂತ ಸುಮ್ಮನಿದ್ರೂ ಅವಳು ತುತ್ತು ಮಾಡಿ ತಿನ್ನಿಸ್ತಾಳಲ್ಲ, ಅದು ನಂಗೆ ಸಖತ್ ಇಷ್ಟ ಆಗುತ್ತೆ. ನಾನು ಅವಳಿಗೆ ಅಮ್ಮ ಅಲ್ಲ, ಅವಳೇ ನನಗೆ ಅಮ್ಮ ಆಗೋಗಿದ್ದಾಳೆ. ನನಗಂತೂ ಅಮ್ಮ ಅದು ತಿನ್ನಮ್ಮ, ಇದು ತಿನ್ನಮ್ಮ, ಹಾಗೆ ತಿನ್ನಬೇಕು, ಹೀಗೆ ತಿನ್ನಬೇಕು ಅಂತ ತಿನ್ನಿಸ್ತಾ ಇರುತ್ತಲೆ. ನಾನು ಫೋನ್ ನೋಡೋದ್ರಲ್ಲೇ ಬ್ಯುಸಿಯಾಗಿ ಹೋಗ್ಬಿಟ್ಟಿದ್ದೆ. ಕ್ಲೈಂಟ್ಸ್ ಮೀಲು ಅರೌಂಡ್ 20 to 30 ಮೆಂಬರ್ಸ್ ಚೆಕ್ ಮಾಡಬೇಕು ಅಂತಂದರೆ ಸ್ವಲ್ಪ ಟೈಮ್ ಆಗುತ್ತೆ. ಎವ್ರಿ ಮೀಲ್ ಚೆಕ್ ಮಾಡೋದು ಅಂತಂದರೆ ಅದರ ಕಾರ್ಬ್ಸ್, ಪ್ರೋಟೀನ್, ಫೈಬರ್ ಎಲ್ಲ ಕಂಪ್ಲೀಟ್ ಇದೆಯಾ ಅಂತ ಚೆಕ್ ಮಾಡಬೇಕು. ಏಕೆ ಅದು ತಿನ್ಕೊಂಡ್ರೆ ಎಲಿಫೆಂಟ್ ತೋರಿಸ್ತೀಯಾ? ನೀ ತಿನ್ನು ಫಸ್ಟು. ಅಲ್ಲೋಡಿ ನಿನ್ನ ದೋಸೆ ಹಂಗೆ ಇದೆ. ನೀ ತಿನ್ನಲ್ಲ. ಚಟ್ನಿ ಏನು ಬೇಡವಾ ಕಂದ? ಗುಡ್ ಗರ್ಲ್. ಅವಳಿಗೆ ಬೆಳಗ್ಗೆ ನಾನು ಬ್ರೇಕ್ಫಾಸ್ಟ್ ಹಾಕೊಂಡಿಟ್ಟಿದ್ದು ಸ್ಟಿಲ್ ಇನ್ನೂ ಅದೇ ತಟ್ಟೆ ಇಟ್ಕೊಂಡಿದ್ದಾಳೆ. ನಾನು ಹೋಗೋದು, ಆಟಾಡೋದು, ಹೊರಗಡೆ ಹೋಗೋದು ಬರೋದು, ಒಂದು ತುತ್ತು ತಿನ್ನೋದು, ಹೊರಗಡೆ ಹೋಗೋದು ಬರೋದು, ಒಂದು ತುತ್ತು ತಿನ್ನೋದು, ಹಾಗೆ ಮಾಡ್ತಾಯಿದ್ದೆ. ನಾನು ಸ್ನ್ಯಾಕ್ಸ್ ಟೈಮೇ ಆಗೋಗಿತ್ತು. ಇಲ್ಲಿ ತಾತ ಮೊಮ್ಮಗಳು ಊಟ ಮಾಡ್ತಾ ಇದ್ದಾರೆ. ನಮ್ಮಪ್ಪನೂ ನನ್ನ ಮಗಳ ಜೊತೆ ಸೇರಿಕೊಂಡು ಆರಾಮಾಗಿ ಶಿಂಜಿ TV ನೋಡೋದು ಕಲ್ತ್ಕೊಬಿಟ್ಟಿದ್ದಾರೆ. ಅವಳು ಚಾನಲ್ ಚೇಂಜ್ ಮಾಡೋಕ್ಕೆ ಬಿಡಲ್ಲ, ಇವ್ರು ಚೇಂಜ್ ಮಾಡೋಕ್ಕಾಗಲ್ಲ. ಹಾಗಾಗಿ ಅವಳು ಏನು ನೋಡ್ತಾಳೆ ಇವರು ಅದೇ ನೋಡ್ತಾರೆ. ಊಟ ಆಯಿತು, ಒಂದು 1/2 hour ಟೈಮ್ ಇತ್ತು. ಸೊ ವಾಕ್ ಮಾಡೋಣ ಅಂತ ವಾಕ್ ಮಾಡ್ತಾಯಿದ್ದೆ. ವಾಕ್ ಮುಗಿಸ್ದೆ. ಕಂಪ್ಲೀಟ್ 8000 ಸ್ಟೆಪ್ಸ್ ಆಗಿತ್ತು ಮಾರ್ನಿಂಗ್ ಟು ಟಿಲ್ ಈವ್ನಿಂಗ್ ತನಕ. ಸೊ ಈವ್ನಿಂಗಿಗೆ ಸ್ನ್ಯಾಕ್ಸಿಗೆ ನಾನು ಟೀ ಮತ್ತು ಪೀನಟ್ಸ್ ತೊಗೊಂಡೆ. ಆಲ್ವೇಸ್ ನನಗೆ ಟೀ ಅಂದರೆ ಸಖತ್ ಇಷ್ಟ. ನಾನು ವೆಯ್ಟ್ ಲಾಸ್ ಜರ್ನಿನ ಹೆಚ್ಚು ಯೂಸ್ ಮಾಡೋದಂದರೆ ನಾನು ಟೀನೇ. ಸೊ ಫೈನಲಿ ಮೇಡಮ್ ಅವ್ರಿಗೂ ಸ್ನಾನ ಆಯಿತು, ನಂದು ಸ್ನಾನ ಆಯಿತು. ಇಬ್ಬರೂ ತೋಟಕ್ಕೆ ಹೊರಡೋಣ ಅಂತ ಇದ್ದೀವಿ. ಅವಳು ಅಜ್ಜಿ ಇದ್ದಾರೆ, ಅವರಿಗೆ ಟೀ ಬೇಕಂತೆ ಅಂತ ಕೇಳಕ್ಕೆ ಬಂದು ನಿಂತ್ಕೊಂಡಿದ್ದಾಳೆ. ನಾನು ಟೀ ಇಲ್ಲ ಅಂತ ಹೇಳಿ ಕಳಿಸ್ದೆ. ಇಲ್ಲಮ್ಮ ಕೊಟ್ಬಿಡು ಅಂತ ಆಮೇಲೆ ತೊಗೊಂಡೋಗಿ ಕೊಟ್ಟಳು. ಇವಾಗ ತೋಟದ ಕಡೆ ನಮ್ಮ ಪಯಣ. ಅವಳಿಗೆ ಖುಷಿ ತೋಟಕ್ಕೆ ಹೋಗೋದು ಅಂತಂದರೆ. ತುಂಬ ಜನ ಕೇಳ್ತೀರ ವಾಕಿಂಗ್ ಯಾವ ಟೈಮಲ್ಲಿ ಮಾಡಬೇಕು ಅಂತ. ಎನಿ ಟೈಮ್, ಊಟ ಆದ್ಮೇಲೂ ಮಾಡ್ಬೋದು, ಊಟಕ್ಕೂ ಮುಂಚೆ ಮಾಡ್ಬೋದು, ಫ್ರೀ ಇದ್ದಾಗೆಲ್ಲ ವಾಕ್ ಮಾಡಿ, ಯೋಚನೆ ಇಲ್ಲ. ನಾನು ಅಮ್ಮ ಪಾಪು 3 ಜನ ತೋಟಕ್ಕೆ ಹೋದ್ವಿ. ಅವಳಂತೂ ಜೇಬಿಗೆ ಕೈ ಹಾಕೊಂಡು ಫಸ್ಟೇ ಓಡ್ತಾ ಇದ್ದಾಳೆ. ಬೀಳ್ತೀಯ ಅಂದರೂ ಮಾತು ಕೇಳೋಂಗಿಲ್ಲ, ಆರಾಮಾಗಿ ಹೋಗ್ತಾ ಇದ್ದಾಳೆ. ಅಮ್ಮ ನೀನು ಓಡ್ಬಾ ರೋಡ್ ಸರಿ ಇಲ್ಲ ನೋಡ್ಕೊಂಡು ಬಾ ಅಂತ ಹೇಳ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾಳೆ. ನನಗೆ ಹುಷಾರಿಗೆ ಬರಬೇಕು ನೀನು, ರೋಡು ಸರಿ ಇಲ್ಲ ಆಯಿತಾ ಅಂತ ಹೇಳ್ತಾ ಇದ್ದಾಳೆ. ದಾರಿಲಿ ಹೋಗೋ ಬರೋರೆಲ್ಲರೂ ಮಾತಾಡ್ಸ್ತಾಳೆ. ನಾನೇ ಮಾತಾಡ್ಸಲ್ಲ, ಸಮ್ಟೈಮ್ಸ್ ಸುಮ್ಮನೆ ಇರ್ತೀನಿ. ಅವಳು ಎಲ್ಲರನ್ನೂ ಮಾತಾಡ್ಸೋಕ್ಕೆ ಶುರು ಮಾಡಿಬಿಡ್ತಾಳೆ. ಹತ್ತಿ ಹಣ್ಣು ನೋಡೋಕ್ಕೆ ಏನು ಚೆನ್ನಾಗಿದೆ, ತಿನ್ನಬೇಕು ಅನಿಸುತ್ತೆ, ಬಟ್ ಕಿತ್ಕೊಳಕ್ಕಾಗಲ್ಲ. ಹಾಗಾಗಿ ಹೋಗೋ ಬರೋ ತೋಟಕ್ಕೆ ನೋಡ್ಕೊಂಡು ಹೋಗೋದು ಲಾಭ ನಮಗೆ. ಸೊ ತೋಟದಲ್ಲಿ ಸೊಪ್ಪು ಫ್ರೆಶ್ ಆಗಿತ್ತು. ಒಂದು ಕಟ್ ಸೊಪ್ಪು ಇಸ್ಕೊಂಡ್ವಿ. ಹಾಗೆ ನಮ್ಮ ತೋಟಕ್ಕೆ ಹೋದ್ವಿ. ಅಲ್ಲಿಗಿಟ್ಟು ಅರಿಶಿನ ಇವತ್ತು ಹೊಲ್ದೊಳಗಡೆ ಹೋಗಿ ನೋಡ್ಕೊಂಬರೋಣ ಅಮ್ಮ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ.
ನಮ್ಮಮ್ಮಗೆ ಕ್ಯೂರಿಯಾಸಿಟಿ ಆಲೂಗೆಡ್ಡೆ ಎಷ್ಟು ಚೆನ್ನಾಗಿ ಬಂದಿದೆಯಾ ಇಲ್ವಾ, ಗಿಡ ನೋಡೋರು ಚೆನ್ನಾಗಿದೆ, ಒಳಗಡೆ ಬಂದಿದೆಯಾ ಇಲ್ವಾ ಅಂತ. ಆದರೂ ಮನಸ್ಸು ತಡಿನಾರದೆ ಒಂದು ಗಿಡ ಕಿತ್ತು ನೋಡಿದ್ರು, ಅದ್ರಲ್ಲಿ ಒಂದೇ ಒಂದಿತ್ತು. ಅದಕ್ಕೆ ನೋಡಿ ಬೇಜಾರಾಗೋಗಿ ಬೇಡವೇ ಬೇಡ ಅಂತ ಹಾಗೆ ಮಣ್ಣು ಮುಚ್ಚಿಸ್ತಾ ಇದ್ದಾರೆ. ನಮ್ಮಪ್ಪ ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ ತೋಟ ಅಂದರೆ ಅಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ. ಏನಿಲ್ಲ, ಅವ್ರ ಜೀವನೇ ಇರೋದೇ ತೋಟದ ಮೇಲೆ ಅಂತಲೇ ಹೇಳ್ಬೋದು. ಸಖತ್ ಇಷ್ಟ. ನಮಗೂ ಅಷ್ಟೇ, ನಮಗೆ ನಮ್ಮ ತೋಟದಲ್ಲಿ ಇಲ್ಲಿ ಕೊಡೋ ನೆಮ್ಮದಿ ಎಲ್ಲೂ ಕೊಡೋದಿಲ್ಲ ನಮಗೆ. ಇವನ್ ನಮ್ಮೂರಲ್ಲೂ ಇರ್ಬೋದು, ಬಟ್ ಅಲ್ಲಿ ನಾನು ಹೋಗೋದಿಲ್ಲ ಜಾಸ್ತಿ. ಇಲ್ಲಿಗೆ ಬಂದಾಗ ನಂಗೆ ಡೈಲಿ ತೋಟಕ್ಕೆ ಬರಲೇಬೇಕು. ಲೈಕ್ ಹುಟ್ಟಿದಾಗಿಂದ ಬಂದ್ಬಿಟ್ಟಿದೆ ಫೀಲ್ ನಮ್ಮದು ಅಂತ, ಅದನ್ನು ಬಿಡೋಕ್ಕೂ ಹಾಕೋದಿಲ್ಲ. ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ನಾನು ಊಟಕ್ಕೆ ಸೋಯಾ ಚಾಂಕ್ಸ್ ಮತ್ತು ಜವಾರ ಹಿಟ್ಟಿಂದ ಮತ್ತು ಬೀಟ್ರೋಟ್ ಹಾಕಿ ರೊಟ್ಟಿ ತೊಗೊಂಡೆ, ಜೊತೆಗೆ ಮಧ್ಯಾಹ್ನ ಸಾಂಬಾರು ತೊಗೊಂಡೆ. ನೋಡಿದ್ರಲ್ಲ, ಆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು.